ಎಲ್ಲರಿಗೂ ಒಂದು ಹಸಿವಿರುತ್ತೆ. ಕೆಲವ್ರಿಗೆ ಜ್ಞಾನದ ಹಸಿವಿರ್ಬೋದು, ಕೆಲವರಿಗೆ ಅಧಿಕಾರದ ಹಸಿವಿರ್ಬೋದು, ಸಮಾಜಕ್ಕೇನೋ ಕೊಟ್ಟು ಹೋಗಬೇಕಪ್ಪ ಅಂತ ನಾಣ್ಯಕ್ಕೆ ಎರಡನೇ ಮುಖ ಅದು ಒಂದಿರ್ಬೋದು. ಇನ್ನು ಕೆಲವರು ಅವ್ರವ್ರಿಗೆ ನಾನೇನೋ ಬಿಟ್ಟು ಹೋಗ್ಬೇಕಪ್ಪ ಅಂತ ಇರುತ್ತೆ. ಸೊ ನಿಮ್ಮ ಜೀವನ ನೋಡಿದ್ರೆ ನಿಮ್ಮದೇ ಪದಗಳಲ್ಲಿ ಬಂದಿದ್ದು, ಝೀರೋಯಿಂದ ಶುರುವಾಗಿದ್ದು, ಟುಡೇ ಯು ಆರ್ ಅ ಹೀರೋ ಮೇಕರ್ ಪ್ರಾಬ್ಲಿ ಟು ಮೆನಿ ಆಫ್ ದೆಮ್ ಅಲ್ವಾ? ಭ್ರಷ್ಟಾಚಾರ ಅಂತಂದರೆ ನಾವು ಅಂದ್ಕೊಂಡಿರೋದೇನು ದುಡ್ಡು ತಗೊಳ್ಳೋದು, ದುಡ್ಡು ಕೊಡೋದು, ಒಂದು ಫೇವರ್ ತಗೊಳ್ಳೋದು ಅಷ್ಟೇ ಅಂದ್ಕೊತೀವಿ. ಎಲೆಕ್ಷನ್ನ ಡಿಲೇ ಮಾಡೋದು ಭ್ರಷ್ಟಾಚಾರನೇ. ಒಂದು ಊರಿಗೆ, ಒಂದು ಮನೆಗೆ ಯಾರಿಗಾರು ನಲ್ಲಿ ಹೋಗ್ಬೇಕಂದ್ರೆ MLA ಕೇಳಬೇಕು. ಒಂದು ತೋಟಕ್ಕೋ ಹೊಲಕ್ಕೋ ಏನಾದರೂ ಎಲೆಕ್ಟ್ರಿಸಿಟಿ ಬೇಕು, ಇನ್ನೊಂದು ಗಂಗಾ ಕಲ್ಯಾಣ ಯೋಜನೆ ಅಂತ ಏನೋ ಇದೆ, ಅವೆಲ್ಲ ಬೇಕಂದ್ರೆ MLA ಹತ್ರ ಹೋಗಬೇಕು. ಯಾಕೆ ಅಂತಂದರೆ ದೇ ವಾಂಟ್ ಟು ಬಿ ಪವರ್ಫುಲ್. ಕಾಂಟ್ರಾಕ್ಟ್ ಕೊಡ್ತಾರೆ, ಆ ಕಾಂಟ್ರಾಕ್ಟಲ್ಲಿ ಇಷ್ಟು ಕಮಿಷನ್ ಅಂತ ಇರುತ್ತೆ, ರೋಡ್ ಸಫರ್ ಆಗುತ್ತೆ, ಇವ್ರ ಪಾಕೆಟ್ ತುಂಬುತ್ತೆ, ಮತ್ತು ಮನಿ 2 ಲೆವೆಲಿಗೆ ಬೇಕು. ಸೊ ಇದು ಚೈನ್ ಲಿಂಕ್ ಇರ್ತದೆ, ಸಿಕ್ಕಾಬಟ್ಟೆ ಕರಪ್ಷನ್ ಇದು. ಸೊ ಇಲ್ಲಿಂದ ಶುರು ಆಗಿ ಟಾಪ್ ಲೆವೆಲ್ ತನಕ ಇರ್ತದೆ. ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬರಬೇಕು ಯೂತ್. ಸಾಧ್ಯ ಇದೆಯಾ ರಿಯಾಲಿಟಿ ಇವತ್ತಿಗೆ? ಕಷ್ಟ ಇದೆ, ಬಟ್ ಸಾಧ್ಯ ಇದೆ ಅಂತಂದ್ಬಿಟ್ಟು. ಪಾಲಿಟಿಕ್ಸಲ್ಲಿ ಕಮ್ಯುನಿಟಿನೂ ಬರ್ತದೆ, ಜಾತಿ ಅನ್ನೋದು ಬರ್ತದೆ. ಸೊ ನನ್ನ ಜಾತಿ, ಸಿದ್ದರಾಮಯ್ಯವ್ರ ಜಾತಿನೂ ಕೂಡ ಸೇಮ್ ಇತ್ತು, ಬಂದೇ ಬರುತ್ತೆ, ಈಗ ಇದ್ದೇ ಇರುತ್ತೆ. ಐ ಹ್ಯಾವ್ ಟು ಬಿ ವೆರಿ ಆನೆಸ್ಟ್. ಸೊ ಇಲ್ಲ ನಿಮ್ಮ ರೀಡರ್ಸ್ ಕೇಳ್ತಾರೆ ಬರೀ ಸುಳ್ಳು ಹೇಳ್ತಾನೆ ಅಂತಂದ್ಬಿಟ್ಟು. ಸೊ ಐ ವಾಂಟ್ ಟು ಬಿ ವೆರಿ ಆನೆಸ್ಟ್. ಇನ್ಫ್ಯಾಕ್ಟ್ ನನ್ನ ಜೊತೆ ಯಾವ್ದಾದ್ರು ಫೋಟೋ ತೆಗೆಸ್ಕೊಂಡ್ರೆ ಅವ್ರಿಗೆ ಇಮಿಡಿಯೇಟ್ಲಿ ಕಾಲ್ ಹೋಗ್ತಾ ಇತ್ತು, ಯಾಕಪ್ಪ ವಿನಯ್ ಕುಮಾರ್ ಜೊತೆ ಹೋಗಿದೆಯಲ್ಲ, ಯಾರಿಗೆ? ಇಮಿಡಿಯೇಟ್ಲಿ ಕಾಲ್ ಹೋಗೋದು, ಅವ್ರನ್ನ ಹೆದರಿಸೋದು, ಇವೆಲ್ಲ ನಾರ್ಮಲ್. ದಿಸ್ ಈಸ್ ನಾರ್ಮಲ್ ಇನ್ ಪಾಲಿಟಿಕ್ಸ್, ಬಟ್ ಇಟ್ ಇಸ್ ಅಬ್ನಾರ್ಮಲ್ ಇನ್ ದಾವಣಗೆರೆ ಪಾಲಿಟಿಕ್ಸ್. ಹೌ ಆರ್ ಯು ಲುಕಿಂಗ್ ಅಟ್ ಈಗೋ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್? ಟಿಕೆಟ್ ಮಿಸ್ ಆದಮೇಲೆ ನಿಮ್ನ ಯಾರು ಮಾತಾಡ್ಸೋಕೆ ಬರೋದಿಲ್ಲ. ಆ್ಯಂಡ್ ಯು ಬಿಕಮ್ ಟಿಶ್ಯೂ ಪೇಪರ್, ಅಂದರೆ ಡಿಸ್ಪೆನ್ಸಿಬಲ್. ಮತ್ತೆ ನಾವೇ ಹೋಗಬೇಕು, ನಾವೇ ಹೋಗಿ ಬಕೆಟ್ ಹಿಡಿಬೇಕು, ನಾವೇ ಹೋಗಿ ಹಿಂದೆ ಸುತ್ತಬೇಕು, ಅವರಿಗೆ ಅವ್ರ ಈಗೋ ಸ್ಯಾಟಿಸ್ಫೈ ಮಾಡಬೇಕು. IAS ಇನ್ಸ್ಟಿಟ್ಯೂಟ್ಸ್ಗಳ ಬಗ್ಗೆ ಇರೋ ತಪ್ಪು ಕಲ್ಪನೆ ಏನು ವಿನಯ್? ಅವ್ರ ಮಕ್ಕಳು ಬ್ರಿಲಿಯಂಟ್ ಅಂತಲೇ ಪೇರೆಂಟ್ಸ್ ಅಂದ್ಕೊಂಬಂದಿರ್ತಾರೆ ಒಂದು ಪಾಯಿಂಟ್ ತನಕ. ಸೊ ಇಲ್ಲಿ ಬಂದು 2-3 ವರ್ಷ ಆಗದೇ ಇದ್ದಾಗ ಮಕ್ಕಳಿಗೆ ಭಯ ಶುರು ಆಗಿಬಿಡ್ತದೆ. ನಮ್ಮ ಪೇರೆಂಟ್ಸ್ ಹೋಪ್, ನಾನು ಅವ್ರ ಎಕ್ಸ್ಪೆಕ್ಟೇಷನ್ಗೆ ಐ ಆಮ್ ನಾಟ್ ಲಿವಿಂಗ್ ಅಪ್ ಟು ದರ್ ಎಕ್ಸ್ಪೆಕ್ಟೇಷನ್ಸ್ ಅಂತಂದು. ಸೊ ಇವೆಲ್ಲ ಪ್ರೆಷರ್ಸ್ ಆ ಎಕ್ಸಾಮ್ ಟೈಮಲ್ಲಿ ನೆನಪಿಗೆ ಬಂದುಬಿಡ್ತದೆ ಇವ್ರಿಗೆ ಹಿಂದಿನ ದಿನ ರಾತ್ರಿ. ಇಂಡಿಯಾದ ಸದ್ಯದ ಮೋಸ್ಟ್ ಅಂಡರ್ ರೇಟೆಡ್ ಲೀಡರ್? ದುರಹಂಕಾರ ಅನಿಸ್ಬೋದು, ನಾನೇ ಅಂತ ಅಂದ್ಕೊಳ್ಳಿ ಸದ್ಯಕ್ಕೆ. ನಿಮ್ಮ ಪ್ರಕಾರ ಎಮೋಷನ್ ದಟ್ ಡ್ರೈವ್ಸ್ ಮೋಸ್ಟ್ ಆಫ್ ದ ವೋಟರ್ಸ್, ಹೋಪಾ, ಫಿಯರಾ, ಪ್ರೈಡಾ? ಈ ಕುಟುಂಬ ರಾಜಕಾರಣದಲ್ಲಿ ಏನಾಗುತ್ತೆ, ಅವ್ರ ಮಕ್ಕಳು ಪಾರ್ಟಿ ಕೆಲಸ ಮಾಡಬೇಕಾಗಿರಲ್ಲ, ಅವ್ರ ಅಪ್ಪ ಮಾಡಿರೋ ದುಡ್ಡು ಇರ್ತದೆ, ಅದನ್ನು ಡೈರೆಕ್ಟ್ಲಿ ಖರ್ಚು ಮಾಡಿ ಈಸಿಯಾಗಿ ಗೆದ್ದುಬಿಡ್ಬೋದು. ಆ ಪ್ರಣಾಳಿಕೆ ಏನು ಕೊಡ್ತಾರೆ ಮತ್ತೆ? ಪ್ರಣಾಳಿಕೆ ಮಂಡಕ್ಕಿ ತಿನ್ನೋದಕ್ಕೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.